ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಗೆ ಇನ್ನೇನು ನೋಡಿ 19ನೇ ತಾರೀಕು ನಮಗೆ ಯುಗಾದಿ ಹಬ್ಬ ಬರ್ತಾ ಇದೆ. ಸೊ ಹಾಗಾಗಿ ಯುಗಾದಿ ಹಬ್ಬದ ಇಂದಿನ ದಿವಸ ಮಾಡಿಕೊಳ್ಳುವಂಥ ಒಂದು ಧಾನ್ಯ ಲಕ್ಷ್ಮಿ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಪೂಜೆ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಪೂಜೆಯಲ್ಲಿ ನಾವು ನಮ್ಮ ಮನೆಗೆ ಒಂದು ಒಳ್ಳೆಯದಾಗೋದಕ್ಕೋಸ್ಕರ ಅಂದರೆ ಧಾನ್ಯ ಯಾವಾಗಲೂ ತುಂಬಿ ತುಳುಕ್ತಾ ಇರಬೇಕು, ಅದ್ರ ಜೊತೆಲಿ ಹಣದ ಹರಿವು ಹೆಚ್ಚಾಗಬೇಕು ಅಂತಂದರೆ ನಮಗೆ ಈ ಪೂಜೆ ಬಹುಮುಖ್ಯವಾಗಿರುತ್ತದೆ. ಇದು ಮಾಡುವಂಥದ್ದು ತುಂಬಾ ಸುಲಭ. ಹಾಗೆ ಯುಗಾದಿ ಹಬ್ಬದ ಇಂದಿನ ದಿವಸ ಅಂದರೆ 18ನೇ ತಾರೀಕು ರಾತ್ರಿಯ ಸಮಯದಲ್ಲಿ ಮಾಡಿಕೊಳ್ಳುವಂಥದ್ದು. ಈ ಒಂದು ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿದಾಗ ಪ್ರತಿಯೊಬ್ಬರೂ ಕೂಡ ತುಂಬಾ ಇಷ್ಟವಾಗ್ತಾ ಹೋಗುತ್ತದೆ. ಇದನ್ನು ನೀವು ದೇವರ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು. ನೋಡಿ, ಒಂದು ಮೇಲೆ ನಾನು ರಂಗೋಲಿ ಹಾಕ್ಕೊಳ್ತಾ ಇದ್ದೇನೆ. ಪುಟ್ಟದಾದ ಒಂದು ರಂಗೋಲಿ ಹಾಕ್ಕೋಬೇಕು. ನಂತರದಲ್ಲಿ ಒಂದು ತಟ್ಟೆಯನ್ನು ತೆಗೆದುಕೋಬೇಕಾಗುತ್ತದೆ. ತಟ್ಟೆಯ ಮೇಲೆ ನೀವೇನು ಮಾಡಬೇಕು ಅಂದರೆ, ಈಗ ಯುಗಾದಿ ಹಬ್ಬ ಅಂತಂದರೆ ಪ್ರತಿಯೊಬ್ಬರು ಕೂಡ ಸೀರೆಯನ್ನು ತೆಗೆದುಕೊಂಡಿರ್ತೀರಿ. ಈಗ ನೀವು ಸೀರೆ ತೆಗೆದುಕೊಂಡಿಲ್ಲ ಅಂತಂದ್ರೆ ಪರವಾಗಿಲ್ಲ, ಮಕ್ಕಳಿಗಂತೂ ನೀವು ಬಟ್ಟೆ ತೆಗೆದುಕೊಂಡಿರ್ತೀರಲ್ವ, ಅದೇ ಒಂದು ಬಟ್ಟೆನೇ ನೀವು ಆ ತಟ್ಟೆಯ ಮೇಲೆ ಇಡ್ಬೋದು. ಅಥವಾ ನೀವು ಸೀರೆ ತೆಗೆದುಕೊಂಡಿದ್ದೀರಿ ಅಂದರೆ ಸೀರೆ ಇಡ್ಬೋದು, ಅಥವಾ ಒಂದು ಬ್ಲೌಸ್ ಪೀಸ್ ಇದೆ ಅಂತಂದರೆ ಬ್ಲೌಸ್ ಪೀಸನ್ನೇ ಇಡ್ಬೋದು. ನಿಮಗೆ ಯಾವುದು ನಿಮ್ಮ ಮನೇಲಿ ಆ ಒಂದು ಸಮಯದಲ್ಲಿ ಹೊಸ ಬಟ್ಟೆ ಇರುತ್ತೋ ಅದೇ ಒಂದು ಬಟ್ಟೆಯನ್ನು ನೀವು ಈ ಒಂದು ಪೂಜೆಗೆ ನೀವು ಉಪಯೋಗಿಸಿಕೊಳ್ಳಬಹುದು. ಈ ಪೂಜೆ ತುಂಬ ಸರಳವಾದದ್ದು, ಆದರೆ ಪ್ರತಿಯೊಬ್ಬರು ಕೂಡ ತುಂಬಾ ಒಳ್ಳೆಯದಾಗುತ್ತೆ. ವರ್ಷ ಪೂರ್ತಿ ನಿಮಗೆ ಯಾವುದೇ ರೀತಿಯ ಒಂದು ದವಸ ಧಾನ್ಯಗಳ ಕೊರತೆ ಬರೋದಿಲ್ಲ. ಹಾಗೆ ಈಗ ನಿಮ್ಗೆ ಏನಾರ ಕಷ್ಟ ಇದೆ ಅಂದರೆ ಅವೆಲ್ಲವೂ ಕೂಡ ನಿಮಗೆ ನಿವಾರಣೆ ಆಗಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಈ ಪೂಜೆಯಲ್ಲಿ ನೀವು ಸ್ವಲ್ಪ ದೊಡ್ಡದಾದ 2 ದೀಪವನ್ನು ತೆಗೆದುಕೋಬೇಕು. ದೊಡ್ಡದಾದ್ರೆ ಅಂದರೆ ಎತ್ತರದಂತ ಹೇಳ್ತಾ ಇಲ್ಲ, ಎಣ್ಣೆ ಜಾಸ್ತಿ ಇಡಿಸುವಂಥದ್ದು. ಹಿತ್ತಾಳೆನ ತೆಗೆದುಕೊಳ್ಳಿ, ಬೆಳ್ಳಿ ತೆಗೆದುಕೊಳ್ಳಿ, ಮಣ್ಣಿಂದಾದರೂ ತೆಗೆದುಕೊಳ್ಳಿ, ಯಾವೇ ದೀಪಗಳಾದರೂ ಪರವಾಗಿಲ್ಲ. ಇದನ್ನು ನೀವು ದೇವರ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು. ಆ ಒಂದು ಸೀರೆಯ ಮೇಲೆ ನೋಡಿ, ಎಲೆ, ಅಡಿಕೆ, ಬಾಳೆಹಣ್ಣು, ಹಾಗೆಯೇ ಒಂದು ಬಾಗಿಣದ ಪ್ಯಾಕೆಟು, ಜೊತೆಲಿ 1 ಡಜನ್ ಬಳೆ. ಹಬ್ಬ ಅಂದಮೇಲೆ ನಾವು ಬಳೆ ತೆಗೆದುಕೊಂಡಿರ್ತೀವಿ, ಹಾಗಾಗಿ ಬಳೆ. ಹಾಗೆ ಒಂದು ತೆಂಗಿನಕಾಯಿ. ಈ ತೆಂಗಿನಕಾಯಿ ನಾವು ಹಬ್ಬದಲ್ಲಿ ಒಡೆಯೋದಕ್ಕೋಸ್ಕರ ಬೇಕೇ ಬೇಕಾಗುತ್ತೆ, ಹಾಗಾಗಿ ತೆಂಗಿನಕಾಯಿ. ಈಗ ನಾವು ಏನಪ್ಪ ಈ ಒಂದು ವಿಡಿಯೋದಲ್ಲಿ ಉಪಯೋಗಿಸ್ತಿರೋ ಪ್ರತಿಯೊಂದು ವಸ್ತುಗಳು ಏನಪ್ಪ ಅಂತಂದರೆ, ನಾವು ಯುಗಾದಿ ಹಬ್ಬದಲ್ಲಿ ನಾವು ಏನೆಲ್ಲ ಹಬ್ಬಕ್ಕೆ ಅಡುಗೆ ಮಾಡ್ತೀವೋ ಅದೇ ವಸ್ತುಗಳನ್ನ ನೀವು ಇಲ್ಲಿ ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ. ಈಗ ನೀವು ಹೋಳಿಗೆ ಮಾಡ್ತೀರಂದರೆ ಹೋಳಿಗೆಗೆ ಸಂಬಂಧಪಟ್ಟಂತೆ ಇದು ಬೆಲ್ಲ ಪ್ರತಿಯೊಂದನ್ನು ಕೂಡ ನೀವು ಇಡ್ಬೋದು. ಅದರಲ್ಲಿ ಇಡಲೇಬೇಕಾಗಿರೋಂಥ ವಸ್ತುಗಳಂತ ಬಂದಾಗ ಅಕ್ಕಿ, ಬೆಲ್ಲ, ಉಪ್ಪು, ಇದಂತೂ ನಾವು ಇಡಲೇಬೇಕಾಗುತ್ತದೆ. ಆಮೇಲೆ ಒಣ ಕೊಬ್ಬರಿ ಏನಕ್ಕಪ್ಪ ಅಂತಂದರೆ, ಈಗ ನಾವು ಬೇವು ಬೆಲ್ಲ ಮಾಡಬೇಕು ಅಂದರೆ ಒಣ ಕೊಬ್ಬರಿ ಬೇಕು, ಬೆಲ್ಲ ಬೇಕು, ಹಾಗಾಗಿ ಒಣ ಕೊಬ್ಬರಿ ಇಡಬೇಕಾಗುತ್ತದೆ. ಅದ್ರ ಜೊತೆಲಿ ಶೇಂಗಾ ಬೀಜ ಅಂದರೆ ಪುಳಿಯೋಗರೆ, ನಾವೇನಾದರೂ ಒಂದು ಚಿತ್ರಾನ್ನ ಮಾಡ್ತಾ ಇರ್ತೀವಿ, ಶೇಂಗಾ ಬೀಜ ಬೇಕಾಗುತ್ತೆ. ಹೆಸರುಬೇಳೆ ಕೋಸಂಬರಿ ಮಾಡ್ತೇವೆ, ಇನ್ನು ಕಡಲೆಬೇಳೆನ ಬೋಂಡ ಎಲ್ಲ ಮಾಡ್ಕೊಳ್ತಾ ಇರ್ತೇವೆ. ಹೀಗೇ ನೀವು ಹಬ್ಬದಲ್ಲಿ ಏನೆಲ್ಲ ಅಡುಗೆಗಳನ್ನ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದೇ ವಸ್ತುಗಳನ್ನ ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಹಾಗೆ ನೀವು ಕೇಳಬಹುದು, ಇವೆಲ್ಲವನ್ನು ಕೂಡ ನಾವು ಹೊಸದಾಗೆ ತರಬೇಕಂತೇಳಿ. ಹಾಗೇನಿಲ್ಲ, ನೀವು ಹಬ್ಬಕ್ಕೆ ಅಂತ ಹೊಸದಾಗಿ ತೆಗೆದುಕೊಂಡು ಬಂದಿದ್ರೆ ಅದನ್ನೇ ಇಡಿ. ಆದರೆ ಆದಷ್ಟು ನೀವು ಏನಪ್ಪ ಮುಟ್ಟಾದಾಗೆಲ್ಲ ಉಪಯೋಗಿಸಿರುವಂಥ ವಸ್ತುಗಳು ಇಡೋದಕ್ಕೆ ಹೋಗಬೇಡಿ. ಹೊಸದಾಗಿ ತಂದಿರುವಂಥ ಧಾನ್ಯಗಳನ್ನು ಇಟ್ಟರೆ ಸಾಕು. ಇನ್ನು ಹುರ್ಗಡ್ಲೆ ಅನ್ನುವಂಥದ್ದು ಬೇವು ಬೆಲ್ಲ ಮಾಡೋದಕ್ಕೋಸ್ಕರ ಉಪಯೋಗಿಸ್ಕೊಳ್ತೇವೆ. ಏಲಕ್ಕಿ ಅನ್ನೋದು ಸ್ವೀಟಿಗಂತೂ ನಮಗೆ ಬೇಕೇ ಬೇಕು. ಹಾಗೆ ನಿಮಗೆ ಎಷ್ಟೆಲ್ಲ ನಾನು ತೋರಿಸ್ತಾರಂತ ಅಷ್ಟು ವಸ್ತುಗಳು ಇಡಬೇಕು ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಇಟ್ಟರೂ ಸಾಕು. ನೀವು ಒಟ್ಟಲ್ಲಿ ನಾವು ಏನಪ್ಪ ಅಂದರೆ ಧಾನ್ಯಗಳು ಇಡಲೇಬೇಕಾಗುತ್ತದೆ. ನಾವು ಈ ಮಾಡ್ತಾ ಇರೋದೇ ಧಾನ್ಯ ಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ನಮಗೆ ಧಾನ್ಯಗಳು ಇಡಲೇಬೇಕು. ಅಂದರೆ ಈಗ ಹೊಸದಾಗಿ ಮನೆಯಿಂದ ತರಬೇಕು, ಅಂಗಡಿಯಿಂದ ತರಬೇಕು ಅಂತಲ್ಲ, ಮನೇಲಿರೋಂಥ ವಸ್ತುಗಳು ಇಡ್ಬೋದು, ಅಥವಾ ಅಂಗಡಿಯಿಂದ ಅನ್ನೋದು ಕೂಡ ನೀವು ತೆಗೆದುಕೊಂಬಂದು ಇಡ್ಬೋದು. ಹಾಗೆ ನಿಮ್ಮ ಮನೆಯಲ್ಲಿರುವಂಥ ಅಮೂಲ್ಯವಾದ ವಸ್ತುಗಳು, ನಿಮ್ಮಲ್ಲಿ ಆಭರಣಗಳಿದ್ರೆ ಸ್ವಲ್ಪ ಮಟ್ಟಿಗೆ ಅದರ ಆಭರಣ ಇಡಿ. ಹಾಗೆ ಮನೇಲಿ ದುಡ್ಡನ್ನು ಇಟ್ಟಿದ್ರೆ ನೀವು ದುಡ್ಡನ್ನು ಸಹ ಇಡ್ಬೋದು. ನಿಮ್ಮಲ್ಲಿ ಅಮೂಲ್ಯವಾದ ವಸ್ತುಗಳು, ಡಾಕ್ಯುಮೆಂಟ್ಸ್ ಇದ್ರೆ ಡಾಕ್ಯುಮೆಂಟ್ಸ್ ಇಟ್ಕೋಬೋದು. ಏನೇ ಇದ್ರೂ ಸರಿನೇ ಒಳ್ಳೇದಾಗಬೇಕು ಅಂತ ನೀವು ಕೇಳಿಕೊಂಡು ದುಪ್ಪಟ್ಟು ಫಲ ಸಿಗಬೇಕು ಅಂತೇಳಿ. ಯಾಕಂದರೆ ನಮಗೆ ಯುಗಾದಿ ಹೊಸ ಸಂವತ್ಸರವಾಗಿರ್ತದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ಏನೇ ಕೇಳ್ಕೊಂಡ್ರೂ ಕೂಡ ನಮಗೆಲ್ಲವೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಸಿಗುವಂಥದ್ದು. ಹಾಗಾಗಿ ನೀವು ನಿಮ್ಮ ಕೋರಿಕೆ ಕೇಳಿಕೊಂಡು ಈ ವರ್ಷ ನಾವು ಏನೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದೀವೋ ಅದಕ್ಕೂ 2ರಷ್ಟು ನಮಗೆ ಹೆಚ್ಚಿಗೆ ನಮಗೆ ಈ ವರ್ಷದಲ್ಲಿ ಸಿಗಬೇಕು ಅಂತ ಅಮ್ಮನವರ ಬಳಿ ಕೇಳಿಕೊಂಡು ನೀವು ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತದೆ. ಈ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು? ಸಂಜೆ ರಾತ್ರಿ ನೀವು ಊಟ ಮಾಡ್ತಿರಲ್ಲ, ಊಟಕ್ಕಿಂತ ಮುಂಚೆನಾದರೂ ಮಾಡ್ಬೋದು. ಒಂದು ಪಕ್ಷದಲ್ಲಿ ನೀವು ಮರ್ತ್ರಿ ಅಂದರೆ ಮಲಗುವಂಥ ಸಮಯದಲ್ಲೂ ಕೂಡ ನೀವು ಇದನ್ನು ಮಾಡ್ಬೋದು ದೇವರ ಮನೆಯಲ್ಲಿ. ಆಮೇಲೆ ಈಗ ದೇವರ ಮನೆ ಚಿಕ್ಕದಾಗಿತ್ತು ಅಂತಂದರೆ, ಈಗ ನೆಲದ ಮೇಲೆ ನೀವು ಒಂದು ಜಮಖಾನ ಹಾಸ್ಬೋದು, ಅಥವಾ ಒಂದು ಬಟ್ಟೆನ ಹಾಸಿ ಒಂದು ಮಣೆ ಇಟ್ಟು ಅದರ ಮೇಲೆ ಈ ಧಾನ್ಯಗಳನ್ನೆಲ್ಲ ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಇದರಲ್ಲಿ ಇನ್ನೇನು ಮಾಡೋ ಹಾಗಿಲ್ಲ. ಇವೆಲ್ಲವನ್ನು ಜೋಡಿಸಿ ಅಕ್ಷತೆನ ಹಾಕಿ ಊದ್ಬತ್ತಿನ ಬೆಳಗ್ಗೆ ಒಂದು ಮಂಗಳಾರತಿ ಮಾಡಿ 2 ದೀಪ ಹಚ್ಚಿಡ್ಬೇಕು. ಅದು ಮಾತ್ರ ಮರೆಯೋ ಹಾಗೆ ಇಲ್ಲ. ಯಾಕಂತಂದರೆ ನಾವು ಇದನ್ನೆಲ್ಲ ಯಾವಾಗ ತೆಗಿಬೇಕು ಅಂತಂದರೆ, ಬೆಳಗ್ಗೆ ನೀವು ಹೆಂಗಿದ್ರೆ ಹಬ್ಬ ಅಲ್ವಾ, 19ನೇ ತಾರೀಕು ನಾವು ಹಬ್ಬಕ್ಕಂತೇಳಿ ಬೆಳಗ್ಗೆ ಬೇಗನೆ ಎದ್ದೇಳ್ತೀವಿ. ಮಾವಿನ ತೋರಣ ಕಟ್ಟಬೇಕು, ರಂಗೋಲಿ ಹಾಕಬೇಕು, ಎಲ್ಲದಕ್ಕೂ ಕೂಡ ಸಮಯ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಬೇಗನೆ ಎದ್ದಾಗ ನೀವು ಯಾರ ಮುಖನೂ ಸಹ ನೋಡೋದಕ್ಕೆ ಹೋಗಬಾರ್ದು. ಎದ್ದ ತಕ್ಷಣ ನೀವು ಫ್ರೆಶ್ ಅಪ್ ಆಗಿ ಮೊದಲು ನೀವು ಮಾಡಬೇಕಾಗಿರುವಂಥದ್ದು, ದೇವರ ಮನೆಗೆ ಹೋಗಿ ದೀಪದ ಬೆಳಕಿನಲ್ಲಿ ನೀವೇನೆಲ್ಲ ವಸ್ತುಗಳನ್ನು ಇಟ್ಟಿದ್ದೀರೋ ಅಷ್ಟೂ ವಸ್ತುಗಳನ್ನು ನೋಡಿಕೊಂಡು ನೀವು ಅಮ್ಮನವರ ಬಳಿ ಕೇಳ್ಕೋಬೇಕು. ನಮಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಒಳ್ಳೆಯದಾಗಬೇಕು, ಎಲ್ಲ ರೀತಿಯಲ್ಲೂ ನೀವೇನಾರ ತಗೋಬೇಕು ಅಂತ ಅಂದ್ಕೊಂಡಿರ್ತೀರೋ,
ಕೆಲವೊಬ್ರು ಕಾರ್ ತೊಗೋಬೇಕು ಅಂದ್ಕೊಂಡಿರ್ತೀರ, ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರಿ, ಏನಾದ್ರೂ ಸರಿನೇ ಎಲ್ಲವನ್ನೂ ನೀವು ಕೇಳಿಕೊಂಡು ಅಮ್ಮನವ್ರಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ದಿನಚರಿ ಕೆಲಸಗಳನ್ನು ಮಾಡ್ಬೋದು. ಇದನ್ನು ಯಾವಾಗ ತೆಗಿಬೇಕು ಅಂತಂದರೆ, ಈಗ ನಾವು ದೇವರ ಮನೆ ಪೂಜೆ ಮಾಡೋ ಸಂದರ್ಭದಲ್ಲಿ ದೇವರ ಮನೆಗೆ ಬರ್ತೇವೆ, ಇವೆಲ್ಲವನ್ನು ತೆಗೆದು ನೀವು ಅಂದಿನ ದಿವಸವೇ ಹಬ್ಬಕ್ಕೆ ಉಪಯೋಗಿಸ್ಕೋಬೋದು. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಉಳಿತು ಅಂತಂದರೆ ಅದರ ಮುಂದಿನ ದಿನಗಳಲ್ಲಿ ನೀವು ಅಡುಗೆಗೆ ಉಪಯೋಗಿಸಿಕೊಳ್ಳಬಹುದು. ನೋಡಿ, ಈ ಪೂಜೆ ಮಾಡೋದು ಸುಲಭ, ಆದರೆ ಇದರ ಫಲ ಮಾತ್ರ ತುಂಬ ಅಂದರೆ ತುಂಬಾ ಒಳ್ಳೆಯ ಫಲ ಸಿಗುತ್ತೆ. ಇದನ್ನು ನಾನು ಹೆಚ್ಚು ಕಡಿಮೆ ಒಂದು 4-5 ವರ್ಷದಿಂದ ನಿಮಗೆ ತಿಳಿಸ್ಕೊಡ್ತಾನೆ ಇದ್ದೇನೆ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಖಂಡಿತ ಮಾಡಿ, ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಇದೇನಪ್ಪ ಇವೆಲ್ಲ ಇಡಬೇಕಂತೇಳಿ ಖಂಡಿತ ಇವೆಲ್ಲ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ, ತುಂಬಾ ಒಂದು ಒಳ್ಳೆಯ ಫಲನೇ ನಿಮಗೆ ಸಿಗುತ್ತೆ. ಒಂದು ನಂಬಿಕೆ ಇಟ್ಟು ಮಾಡಿ ಅಷ್ಟೇ. ಈಗ ನೋಡಿ, 18ನೇ ತಾರೀಕು ಅಂದರೆ ರಾತ್ರಿ ನಮಗೆ ಅಮಾವಾಸ್ಯೆ ಇರ್ತದೆ. ಅಮಾವಾಸ್ಯೆಯಲ್ಲೂ ಕೂಡ ನಾವು ಲಕ್ಷ್ಮೀ ಪೂಜೆ ಮಾಡ್ತೇವೆ. ಹಾಗಾಗಿ ಇವು ತುಂಬಾ ಒಳ್ಳೆಯದು. ಈ ಧಾನ್ಯಲಕ್ಷ್ಮಿ ಪೂಜೆ 18ನೇ ತಾರೀಕು ರಾತ್ರಿ ಮಾಡಿ 19ನೇ ತಾರೀಕು ಬೆಳಗ್ಗೆ ಎಲ್ಲವನ್ನು ತೆಗೆದು ನೀವು ಅಡುಗೆಗೆ ಉಪಯೋಗಿಸ್ಕೋಬಹುದು. ಹಾಗೆ ನೀವು ಮಕ್ಕಳ ಬಟ್ಟೆ ಆಗಿರ್ಬೋದು, ನೀವು ಸೀರೆ ಏನು ಇಟ್ಟಿರ್ತೀರೋ ಅವೆಲ್ಲವನ್ನು ಕೂಡ ನೀವು ಹಬ್ಬದಲ್ಲಿ ನೀವು ಒಂದು ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ನಮಸ್ಕಾರ ಮಾಡಿಕೊಂಡು ಅದನ್ನು ನೀವು ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದು. ಹಾಗೆಯೇ ಇವತ್ತಿನ ಒಂದು ಧಾನ್ಯಲಕ್ಷ್ಮಿ ಪೂಜೆ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.